26 ಮೂರನೇ ಗಣಿತ ಪ್ರಶ್ನೆ ಪತ್ರಿಕೆ ಇಂಪಾರ್ಟೆಂಟ್ ಪ್ರಶ್ನೆ. ಇಲ್ಲಿ ಕೆಳಗಿನವುಗಳನ್ನು ಭಾಗಲಬ್ಧ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತಂದಿದ್ದಾರೆ. ಎರಡನೇ ಪ್ರಶ್ನೆ y=p(x) ನ ನಕ್ಷೆಯಲ್ಲಿ ಕೊಡಲಾಗಿದೆ. p(x) ನ ಶೂನ್ಯತೆಯ ಸಂಖ್ಯೆಯು 0 ಆಗಿದೆ ಅಂತ ಬರಿಬೇಕು. ಮೂರನೇ ಪ್ರಶ್ನೆ ಎರಡು ರೇಖಾತ್ಮಕ ಸಮೀಕರಣ ಸಮಾಂತರ ರೇಖೆ ಪ್ರತಿನಿಧಿಸುತ್ತದೆ. ನಾಲ್ಕನೇ ಪ್ರಶ್ನೆ ವರ್ಗ ಸಮೀಕರಣದ ಆದರ್ಶ ರೂಪ. ಐದನೇ ಪ್ರಶ್ನೆ x1 y1 ಮತ್ತು x2 y2 ಬಿಂದುಗಳ ನಡುವಿನ ದೂರ. ಆರನೇ ಪ್ರಶ್ನೆ ಸಮಾಂತರ ಶ್ರೇಣಿಯ ಪದ ಕಂಡುಹಿಡಿಯುವ ಸೂತ್ರ ಕೇಳಿದ್ದಾನೆ. ಏಳನೇ ಪ್ರಶ್ನೆ ಹಂತ ವಿಚಲನ ವಿಧಾನದಲ್ಲಿ ದತ್ತಾಂಶಗಳ ಸರಾಸರಿ ಕಂಡುಹಿಡಿಯುವ ಸೂತ್ರ. ಹಾಗೂ ಎಂಟನೇ ಪ್ರಶ್ನೆ ABC ತ್ರಿಭುಜ DEF ಆದಾಗ ಕೆಳಗಿನ ಸರಿಯಾದ ಸಂಬಂಧ. ಈ ಕೆಳಗಿನ ಪ್ರಶ್ನೆಗಳ ಉತ್ತರವನ್ನು ವಿಡಿಯೋದಲ್ಲಿ ನೀಡಲಾಗಿದೆ. 9ನೇ ಪ್ರಶ್ನೆ ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳ ಮೊಸ. 10ನೇ ಪ್ರಶ್ನೆ ಒಂದು ಘನಫಲಕ್ಕೆ ಡಿಗ್ರಿಯನ್ನು ಬರೆಯಿರಿ. ಮತ್ತು 13ನೇ ಪ್ರಶ್ನೆ 8 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಹಾಗೂ 17ನೇ ಪ್ರಶ್ನೆ 3, 5, 7 ಸಮಾಂತರ ಶ್ರೇಣಿಯ 20ನೇ ಪದಗಳ ಮೊತ್ತವನ್ನು ಸೂತ್ರ ಬಳಸಿ ಕಂಡುಹಿಡಿಯಿರಿ ಅಂದಿದ್ದಾರೆ. ಹಾಗೂ 18ನೇ ಪ್ರಶ್ನೆ x+y ಬೆಲೆ ಕಂಡುಹಿಡಿಯಿರಿ ಅಂದಿದ್ದಾರೆ. ಹಾಗೂ ಕೋಸೆಕ್ ಥೀಟಾ ಮತ್ತು ಟ್ಯಾನ್ ಥೀಟಾಗಳ ಬೆಲೆ ಕಂಡುಹಿಡಿಯಿರಿ ಅಂತ ಅಂದಿದ್ದಾರೆ. ಹಾಗೂ ತ್ರಿಭುಜ ABC ಕೋನ B cos A = 1 ಅಂತ ಸಾಧಿಸಿ ಅಂದಿದ್ದಾರೆ. 24ನೇ ಪ್ರಶ್ನೆ ಚಿತ್ರ AB BC BC BQC ಎಂದು ಸಾಧಿಸಿ. ಹಾಗೂ 9 ಪ್ರಶ್ನೆಗಳನ್ನು ಕೇಳಿದ್ದಾರೆ. 3 ಅಂಕದ ಪ್ರಶ್ನೆಗಳು. ಒಂದು ಪಾತ್ರಿಕೆಯ ಶಂಕುವಿನ ಆಕಾರ ಅಥವಾ ಅದರಲ್ಲಿ ಘನಾಕೃತಿ ಪಾಠದಿಂದ ಕೇಳಿರುವಂಥದ್ದು. ಇದು √5 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಎಂದಿದ್ದಾರೆ. ಹಾಗೂ ವೃತ್ತದ ಮೇಲಿನ ಎಳೆದ ಸ್ಪರ್ಶಕ ಸ್ಪರ್ಶವು ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ. ಇಲ್ಲಿ 4 ಅಂಕದ 4 ಪ್ರಶ್ನೆಗಳನ್ನ ಕೇಳಿದರೆ ಒಂದು ಸಮಾಂತರ ಶ್ರೇಣಿಯಿಂದ, ಒಂದು ರೇಖಾತ್ಮಕ ಸಮೀಕರಣದಿಂದ, ಒಂದು ಮೂಲ ಸಮಾನುಪಾತದ ನಿರೂಪಿಸಿ ಎಂದು ಕೇಳಿದ್ದಾರೆ. 37ನೇ ಪ್ರಶ್ನೆ √3 ಅಂತೂ ಸಾಧಿಸಿ ಎಂದಿದ್ದಾರೆ. ಇದು 5 ಅಂಕದ ಪ್ರಮೇಯ ಆಗಿದೆ. ಇದು ಕೆಳಗಿನ 5 ಅಂಕದ ಪ್ರಮೇಯ ಮೂಲ ಸಮಾನುಪಾತದ ಪ್ರಮೇಯವನ್ನು ಸಾಧಿಸಿ ಎಂದಿದ್ದಾರೆ. ಇವು ಉತ್ತರ ಆಗಿವೆ. ಎಲ್ಲ ಪ್ರಶ್ನೆಗಳ ಉತ್ತರವನ್ನು ಇಲ್ಲಿ ನೀಡಲಾಗಿದೆ. ನೀವು ಸರಿಯಾಗಿ ನೋಡಿಕೊಂಡು ಉತ್ತರವನ್ನು ಬರೆಯುವುದಾಗಿದೆ. ಇಲ್ಲಿ 18ನೇ ಪ್ರಶ್ನೆ x+y = 8 ಹಾಗೂ x² ± 4 ಮತ್ತು ಇದು ಡಿ ಬೆಲೆಯನ್ನು ಕಂಡುಹಿಡಿಯುವುದಾಗಿದೆ. ಇದು ಮಧ್ಯಂಕ ಬೆಲೆಯನ್ನು ಕಂಡುಹಿಡಿಯುವುದಾಗಿದೆ. ಇವು ಸಮಾಂತರ ಶ್ರೇಣಿಯ ಸಂಭವನೀಯತೆ ಪಾಠದ ಪ್ರಶ್ನೆ. ಇದು p(x) ನ ಬೆಲೆ, ತ್ರಿಭುಜದ ವಿಸ್ತೀರ್ಣ, ಇದು b² ab² - ac². ಸಿ ಫಾರ್ಮುಲಾ. 27ನೇ ಪ್ರಶ್ನೆ ab² bc² - ac². ಇದು ಶೀರ್ಷದ ಗೋಳದ ಸಂಖ್ಯೆಯಾಗಿದೆ. ಇದು ಆಕೃತಿ ಒಟ್ಟು ಮೇಲ್ಮೈ ವಿಸ್ತೀರ್ಣ ಮತ್ತು √5 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಸಾಗಿರುವುದು. ತ್ರಿಭುಜ ABC ADCಗಳಲ್ಲಿ ಬಿಂದುವನ್ನು ಕಂಡುಹಿಡಿಯುವುದಾಗಿದೆ. ಮತ್ತು LHS ಬೆಲೆಯನ್ನು ಕಂಡುಹಿಡಿಯುವುದಾಗಿದೆ. ಇದು ಸರಾಸರಿ ಮಧ್ಯಾಂಕವನ್ನು ಕೇಳುವುದಾಗಿದೆ. ಮತ್ತು ಇದು ರೇಖಾತ್ಮಕ ಸಮೀಕರಣ ಜೋಡಿಯನ್ನು ಬಿಡಿಸುವ ಪ್ರಶ್ನೆಯಾಗಿದೆ. x ಮತ್ತು y ಬೆಲೆಯನ್ನು ಕಂಡುಹಿಡಿಯುವುದು ಮತ್ತು ಇದು cos 60 ಡಿಗ್ರಿಯ ಬೆಲೆ ಕಂಡುಹಿಡಿಯುವುದಾಗಿದೆ. ಇದು ಮೂಲ ಸಮಾನುಪಾತತೆ ನಿಯಮದ ಒಂದು ಚಿತ್ರಣ ಹಾಗೂ ಪ್ರಮೇಯ ಎಂದು ಸಾಧಿಸಬೇಕು.